ಸರ್ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತೇಳಿ. ನಮ್ಮದು ದೊಡ್ಡಮೇಟಿಗರಿಗೆ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್. ನಾವು ನಮ್ಮ ಹತ್ರ ಬಂದು 439 ಗಾಡಿ ಎರಡಿದೆ ನಮ್ಮ ಹತ್ರ. ಆಮೇಲೆ ನಾವು ಏನಕ್ಕೆ 439 ಗಾಡಿ ಮಾಡ್ಕೊಂಡಿದ್ವಿ, ನಮ್ಮ JCB ಟ್ರಿಪ್ ಇರೋದ್ರಿಂದ ಈ ಗಾಡಿ ಜಾಸ್ತಿ ಈಗ ಫ್ರಂಟ್ ಲೋಡ್ ಹಾರಾಡೋದಾಗಲಿ ಇನ್ನೊಂದಾಗಲಿ ಆ ಥರದ್ದು ಯಾವುದೇ ಥರದ್ದು ಪ್ರಾಬ್ಲಮ್ ಇರೋಲ್ಲ. ಗಾಡಿ ಸ್ಪೀಡ್ ಜಾಸ್ತಿ ಇರೋದ್ರಿಂದ ನಮಗೆ ಮೈಲೇಜ್ ಚೆನ್ನಾಗಿರೋದ್ರಿಂದ ಈ ಗಾಡಿನ ನಾವು ಇಷ್ಟಪಟ್ಟಿದ್ವಿ. ಈಗ ಮಾಮೂಲಿ 439 ಆರ್ಡಿನರಿಯಿಂದ ಮಾತ್ರ 2 ಗಾಡಿ ಇದೆ. ಇವಾಗ ಏನಾಗಿದೆ, ಈ ಗಾಡಿನ ನಾನು ಬಂದು ಶೋರೂಮಲ್ಲಿ ನೋಡಿದೆ. ಈ ಗಾಡಿನಲ್ಲಿ ಏನಾಗಿದೆ, ಆ ಗಾಡಿಗೆ ಈ ಗಾಡಿಗೆ ಏನಾಗಿದೆ, ಪವರ್ ಸ್ಟೇರಿಂಗ್ ಮಾಡಿದ್ದಾರೆ. ಬೆಂಡ್ ಆಕ್ಸಲ್ಗೆ ಪವರ್ ಸ್ಟೇರಿಂಗ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ನಾನು ಗಾಡಿನ ಹೊಡೆದು ನೋಡಿದ್ದೀನಿ, ಭಾರಿ ತುಂಬ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಇರೋದ್ರಿಂದ ಕಾರು ಡ್ರೈವ್ ಥರ ಅಷ್ಟು ಡ್ರೈವ್ ಮಾಡ್ಬೋದು, ಅಷ್ಟು ನೀಟಾಗಿದೆ. ಆಮೇಲೆ ಒಳಗಡೆ ಏನು ಮಾಡಿದ್ದೇನೆ, ಪಂಪನ್ನ ಒಳಗಡೆ ಆಕ್ಸಲ್ ಮೇಲೆ ಇಟ್ಟಿರೋದ್ರಿಂದ ಮುಂದ್ಗಡೆ ನಾವು ಮಿಸ್ ಆಗಿ ಈಗ ಮರದ ಮೋಟಿಗೋ ಇಲ್ಲ ಮಣ್ಣಲ್ಲೇ ಗುಚ್ಚಿದ್ರು ಏನೋ ಬೆಂಡ್ ಆಯಿತು ಆ ಥರ ಸಿಸ್ಟಮ್ಮು ಪ್ರಾಬ್ಲಮ್ ಇಲ್ಲ. ಈಗ ಅದರ ಒಳಗಡೆ ಇರೋದ್ರಿಂದ ಭಾರಿ ನೀಟಾಗಿದೆ. ಪವರ್ ಸ್ಟೇರಿಂಗಿಂದ ಭಾರಿ ತುಂಬ ಚೆನ್ನಾಗಿದೆ. ಆಮೇಲೆ ಫ್ರಂಟು ಹೈಟ್ ಇದೆ ಗಾಡಿ. ಆ ಗಾಡಿಗೆ ಈ ಗಾಡಿಗೂ ಭಾರಿ ತುಂಬ ಹೈಟ್ ಬಂದಿದೆ. ಇದೊಂದು ಸಿಸ್ಟಮು ಹೊಸ್ದಾಗಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಆಮೇಲೆ ಕಲರ್ ಬಂದು ಆ ಕಲರ್ಗೂ ಈ ಕಲರಿಗೂ ಡಿಫ್ರೆನ್ಸು ಚೆನ್ನಾಗಿದೆ. ಈ ಕಲರ್ ಇನ್ನೂ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಬಂದು ಸರಿ ಅಂತ, ಇಲ್ಲಿ ಬ್ರೇಕ್ ಸಿಸ್ಟಮು ಮುಂಚೆಗೆ ಇದ್ದಿದ್ದು ಬ್ರೇಕ್ ಡ್ರಮ್ಮಿಗೂ ಇವಾಗ ಆಯಿಲ್ ಸಿಸ್ಟಮ್ ಬ್ರೇಕ್ ಡ್ರಮ್ಮಿಗೂ ಭಾರಿ ಡಿಫ್ರೆನ್ಸ್ ಮಾಡಿದ್ದಾರೆ. ತುಂಬ ಹೆವಿ ಕೊಟ್ಟಿದ್ದಾನೆ. ಇನ್ನೂ ಕಂಡೀಷನ್ನಾಗಿ ಗಾಡಿ ಇನ್ನೂ ಚೆನ್ನಾಗಿ ಸಿಸ್ಟಮೆಟಿಕ್ ಮಾಡಿದ್ದಾರೆ. ಹೈಡ್ರಾಲಿಕ್ ಸಿಸ್ಟಮೂ ಅಷ್ಟೇ ನೀಟಾಗಿ ಮಾಡಿದ್ದಾರೆ. ಆಮೇಲೆ ಆ ಕಡೆ ಬಂದರೆ ನೀವು ನೋಡಿರಿ, ಪಂಪಿಗೆ ಸಪ್ರೇಟಾಗಿ ಇದು ಬಂದು ಎರಡು ಪಂಪು, ಹೈಡ್ರಾಲಿಕ್ ಪಂಪ್ ಎರಡು ಮಾಡಿದ್ದಾರೆ. ಒಂದು ಪವರ್ ಸ್ಟೇರಿಂಗ್ ಒಂದು ಮಾಡಿದ್ದಾರೆ, ಹೈಡ್ರಾಲಿಕ್ ಸಿಸ್ಟಮ್ ಇದಕ್ಕೋಸ್ಕರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಫುಲ್ ಹೆವಿ ಮಾಡಿದ್ದಾರೆ. ಸಿಸ್ಟಮೆಟಿಕಲ್ಲ ಒಳಗಡೆ ಕುತ್ಕೊಳ್ಳೋಕ್ಕೆಲ್ಲ ಒಳ್ಳೆ ವಿಶಾಲವಾಗಿ ತುಂಬ ಚೆನ್ನಾಗಿದೆ. ಇನ್ನು ಹಿಂಭಾಗ ಬಂದು ಸರ್ ಇದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಈ ಗಾಡಿನಲ್ಲಿ ನಮ್ಮ 439ನಲ್ಲಿ ಮುಂಚೆ ಇದ್ದಿದ್ರಲ್ಲಿ ನಮ್ಮ PTO ಇತ್ತು, ಏನು RPM ಸ್ಪೀಡ್ ಇತ್ತು 540 ಇತ್ತು ನಮ್ಮಲ್ಲಿ. ಈ ಹೊಸ ಗಾಡಿನಲ್ಲಿ ಏನು ಮಾಡಿದರೆ 540 ಫ್ರಂಟಿಗೆ, ಈಗ ಫ್ರಂಟಲ್ಲಿ ಹಾಕಿದ್ರೆ 540 ಇದೆ, ಬ್ಯಾಕಲ್ಲಿ ಗೇರ್ ಹಾಕಿದ್ರೆ 1000 RPM ಇದೆ. ಹಾಗಾಗಿ ಸ್ಪೀಡ್ನು ಜಾಸ್ತಿ ಆಯಿತು. ಈಗ ನಾವು RPM ಈಗ ಆ ಗಾಡಿನಲ್ಲಿ ನಮಗೆ 12-13 RPM ಇಟ್ಕೊಂಡು ನಾವು PTOನ ಓಡಿಸ್ಬೇಕಾಗಿತ್ತು. ಇದರಲ್ಲಿ 10 RPM ಅಲ್ಲೇ 1000 ಹಾಕೊಂಡ್ರೆ ನಾವು ಸ್ಪೀಡ್ ಜಾಸ್ತಿ ಆಗೋದು ಹೋಗುತ್ತೆ. ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಮಗೆ ಮೈಲೇಜ್ ಸೇವ್ ಆಗ್ತಾ ಹೋಗುತ್ತೆ. ಇದು ತುಂಬ ಬೆನಿಫಿಟ್. ಈಗ ಎಲ್ಲ ರೋಟೋವೇಟ್ರಿಗೆ ಎಲ್ಲ ಇರೋದ್ರಿಂದ ಇದು ಭಾರಿ ಬೆನಿಫಿಟ್ ಆಗಿದೆ. ಇದು ಮೇಯ್ನ್ ಇರೋದೇ ಇದೊಂದು ಪ್ಲಸ್ ಪಾಯಿಂಟ್ಸ್. ಅದು ಬಿಟ್ಟು ಬಂದು ಕೆಲವು ಹಿಂದ್ಗಡೆ ಬಂದು ಸರ್ ನಿಮಗೆ ಮತ್ತೆ ಬಂದು ಏನಾಗಿದೆ, 13 ಸೈಜ್ ಟೈಲಿನಲ್ಲೇ ಇದೇ ಗಾಡಿನ ಬಿಟ್ಟಿದ್ದಾರೆ. ಈಗ 13 ಸೈಜ್ ಇರೋದ್ರಿಂದ ನಿಮಗೆ ರೋಲ್ ಹಾಕೋಕ್ಕೆ ಗ್ರಿಪ್ ಜಾಸ್ತಿ ಇರೋದ್ರಿಂದ ರೋಲ್ ಹಾಕಲ್ಲ, ಬಟನ್ನು ಹೆವಿ ಇರುತ್ತೆ. ಹಾಗೆ 13 ಸೈಜ್ ಇರೋದ್ರಿಂದ ಇದೊಂದು ಬೆನಿಫಿಟ್ ಆಯಿತು. ಸೊ ಮತ್ತೆ ಬಂದು ಮುಂಚೆಗೆ ನಮ್ಮ 439 ಗಾಡಿನಲ್ಲಿ ಈ ರಾಬರ್ ಪಟ್ಟಿನಲ್ಲಿ ಏನಾಗಿತ್ತು, ಇಲ್ಲಿ ಎಲ್ಲ ಒಂಥರ ಲಾಕ್ ಸಿಸ್ಟಮಲ್ಲಿ ಈಗ ಹಲ್ಲು ಸಿಸ್ಟಮಲ್ಲಿ ಇತ್ತು ಮುಂಚೆ 439ನಲ್ಲಿ. ಅದೇನಾಗೋದು, ನಾವು ಏನಾದ್ರು ಸ್ವಲ್ಪ ಈಗ ಬೋಲ್ಟ್ ನಟ್ಟು ಏನಾದ್ರು ನಾವು ಕರೆಕ್ಟ್ ಟೈಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಈಗ ಶೇಕ್ ಹೊಡೋದು ಬೋಲ್ಟ್ ನಟ್ಟು ಕುತ್ಕೊಂಡ್ರೆ ಅದು ಹಲ್ಲು ಎಲ್ಲ ಹೋಗ್ಬಿಟ್ಟು ಫುಲ್ ಸಾಫ್ಟ್ನ ಚೇಂಜ್ ಮಾಡಿ ನಾವು ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ ಇತ್ತು. ಈಗ ಇದರಲ್ಲಿ ಏನು ಮಾಡಿದ್ದಾರೆ, ಪಿನ್ ಟೈಪ್ ಮಾಡಿರೋದ್ರಿಂದ ಬೋಲ್ಟ್ ನಟ್ಟೆಲ್ಲ 2 ಹೆವಿ ಹಾಕ್ಬಿಟ್ಟು ಪಿನ್ ಟೈಪ್ ಮಾಡೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಎಂತ ನಾವು ತೂಕದ್ದು ರೋಟೋವೇಟ್ರ್ ಹಾಕ್ಕೊಂಡು ಇಟ್ಟಿದ್ರು ಫುಲ್ ಗಟ್ಟಿಮುಟ್ಟಾಗಿದೆ. ಆಮೇಲೆ ಅದರಲ್ಲಿ ಚೇಂಜ್ ಮಾಡಿದ್ರು. ಇದರಲ್ಲಿ ಏನು ಮಾಡಿದ್ದಾರೆ, ಪೈಪ್ ಸಿಸ್ಟಮ್ ಎಲ್ಲ ಮಾಡೋದ್ರಿಂದ ಭಾರಿ ಚೆನ್ನಾಗಿದೆ. ಹೆವಿ ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. 2 ಕಡೆ ಅಲ್ಲಿ ಸಿಸ್ಟಮ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಾಗಿದೆ ಸರ್, ಇಲ್ಲಿ ಟಾಪ್ ಲಿಂಕು ಫಿಟ್ಟಿಂಗಿಗೆ ಅದರಲ್ಲಿ ಮಾಮೂಲಿ ಇತ್ತು, ಇದರಲ್ಲಿ ಫುಲ್ ಹೆವಿ ಮಾಡಿದ್ದಾರೆ. ಈಗ ಇದು ಮಾಡಿದ್ರಿಂದ ಏನಾಗಿದೆ ಅಂದರೆ ಫುಲ್ಲು ಏನೋ ನಾವು 470 kg 500 kg ರೋಟೋವೇಟ್ರ್ ಬರುತ್ತೆ. ಅದರಿಂದ ಇದು ಸ್ಟ್ರೆಂತ್ ಆಗಿರೋದ್ರಿಂದ ಯಾವುದೇ ಥರದ್ದು ಪ್ರಾಬ್ಲಮ್ ಬರೋದೇ ಇಲ್ಲ. ಸಿಸ್ಟಮೆಟಿಕ್ಕು ಭಾರಿ ಚೆನ್ನಾಗಿದೆ ಸರ್. ಹೈಡ್ರಾಲಿಕ್ಕೆಲ್ಲ ಭಾರಿ ಸಿಸ್ಟಮಾಗಿ ಮಾಡಿದ್ದಾರೆ. ಈ ಗಾಡಿ ತುಂಬ ಇಷ್ಟ ಆಯಿತು ನನಗೆ. ಈ ಗಾಡಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. 2 ಜೊತೆಗೆ ಇದೊಂದು 3 ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಸರ್.